ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಪಾಲ್ ಹೆಮನ್ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರಿಗೆ ಯಾಕೆ ಮೋಸ ಮಾಡಿ ಸೆತ್ ರೋಲೆನ್ಸ್ ಅವ್ರನ್ನ ಜಾಯ್ನ್ ಆದ್ರು ಅಂಡ್ ಈ ಒಂದು ಆಂಗಲ್ ಇದೆಯಲ್ಲ, ಅಂದ್ರೆ ನಮ್ಮ ಪಾಲ್ ಹೆಮನ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಜಾಯ್ನ್ ಆಗಿದ್ದಾರಲ್ಲ, ಇದೇನಾದ್ರೂ ನಮಗೆ ರಸಲ್ ಮೇನಿಯಾ 41 ನ ನೈಟ್ ಟು ಮೇನ್ ಇವೆಂಟ್ ಗೆ ಒಂದು ಆಂಗಲ್ ಆಗಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾನೇ ಡಿಸ್ಕಷನ್ ನ ಮಾಡೋಣ. ಸೊ ಹೇಳ್ತಾ ಹೋಗ್ತೀನಿ, ನಿಮ್ಗೂ ಕೂಡ ಈ ಒಂದು ವಿಡಿಯೋ ನೋಡಿದ್ಮೇಲೆ ಹೌದು ಗುರು, ರಸಲ್ ಮೇನಿಯಾ 42 ನ ನೈಟ್ ಟು ನ ಮೇನ್ ಇವೆಂಟ್ ಇನ್ನೂ ಕೂಡ ಎಕ್ಸೈಟೆಡ್ ಆಗಿದೆ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಮೊದಲನೇದಾಗಿ ಯಾಕೆ ಜಾಯ್ನ್ ಆದ್ರು ಅಂತ ನೋಡೋದಾದ್ರೆ, ನಾನು ನಿಮ್ಗೆ ಮುಂಚೆಯಿಂದನೂ ಕೂಡ ತಿಳಿಸ್ಕೊಡ್ತಾ ಇದ್ದೆ, ಡಬ್ಲ್ಯೂ ಅವರು ಈ ರೀತಿ ಒಂದು ಆಂಗಲ್ ನ ತಗೊಂಡ್ ಬರ್ತಾರೆ. ಪ್ರಾಬಬ್ಲಿ ನಮ್ಮ ಪಾಲ್ ಹೆಮನ್ ಅವರು ಆ ಕಡೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಸೆತ್ ರೋಲೆನ್ಸ್ ಅವ್ರನ್ನ ಜಾಯ್ನ್ ಆಗಬಹುದು. ಯಾಕಂದ್ರೆ ಸೆತ್ ರೋಲೆನ್ಸ್ ಅವರು ಆ ರೀತಿ ಟೀಸ್ ಗಳನ್ನ ಮಾಡ್ತಾ ಇದಾರೆ ಅಂತ. ಸೊ ಏನು ಕೂಡ ಯೋಚನೆ ಮಾಡ್ದಲೆ ನಾವು ಬ್ಲೈಂಡ್ ಆಗಿ ಹೇಳೋದಾದ್ರೆ, ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಹೀಲ್ ಟರ್ನಿಗೋಸ್ಕರ ಹಾಗೆ ಒಂದು ಹೊಸ ಸ್ಟೋರಿ ಲೈನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ನಮ್ಮ ಪಾಲ್ ಹೆಮನ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಅಲಯನ್ಸ್ ನ ಇಲ್ಲಿ ತೋರಿಸಿದೆ ಅಂತ ಅನ್ಕೋಬಹುದು. ಬಟ್ ಇದನ್ನೇ ನಾವು ದೊಡ್ಡದಾಗಿ ಯೋಚನೆ ಮಾಡೋದಾದ್ರೆ, ಇಲ್ಲಿ ಎಲ್ಲ ಗಾಯ್ಸ್ ನಮ್ಮ ರಾಕ್ ಅವರ ಮಾಸ್ಟರ್ ಪ್ಲಾನ್ ಆಗಿ ನಮಗೆ ಕಂಡು ಬರುತ್ತೆ. ನಾನು ಕಳೆದ ವರ್ಷದ ಟೈಮ್ ಅಲ್ಲಿ ಹೇಳಿದ್ದೆ, ನಮಗೆ ಪ್ರಾಬಬ್ಲಿ ಅಥಾರಿಟಿ ಸ್ಟೋರಿ ಲೈನ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ರಾಕ್ ಅವರು ಈಗ ಬಂದು ನಾನಿವಾಗ ಡಬ್ಲ್ಯೂ ಬಾಸ್ ಅಂತ ಹೇಳ್ಕೊಂಡು ತಿರುಗ್ತಾ ಇದಾರಲ್ಲ, ಸೊ ಅವ್ರದೇ ಆದಂತಹ ಒಂದು ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಹಾಗೆ ಟ್ರಿಪಲ್ ಎಚ್ ಅವರ ಒಂದು ಫ್ಯಾಕ್ಷನ್ ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ರಾಕ್ ಅವರು ಅವ್ರದೇ ಆದಂತಹ ಒಂದು ಫ್ಯಾಕ್ಷನ್ ನ ಕೊಟ್ಕೊಂಡು ಡಬ್ಲ್ಯೂ ನ ನಡೆಸೋದಕ್ಕೆ ಟ್ರೈ ಮಾಡಬಹುದು ಅಂತ ನಾನು ಆಗ್ಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಆ ಎಲ್ಲಾ ಮಾತುಗಳು ಕೂಡ ನಿಜ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಮ್ಮ ರಾಕ್ ಅವರ ಫ್ಯಾಕ್ಷನ್ ಚಿಕ್ಕದಾಗಿ ಬೆಳೀತಾ ಇದೆ. ಮೊದಲನೇದಾಗಿ ಟ್ರಾವಿಸ್ ಸ್ಕಾಟ್ ಅವರು ರಾಕ್ ಅವರ ಫ್ಯಾಕ್ಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜಾನ್ ಸಿನಾ ಅವರು ಕೂಡ ರಾಕ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ಈಗ ಗಾಯ್ಸ್ ನಮ್ಮ ಪಾಲ್ ಹೆಮನ್ ಹಾಗೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ರಾಕ್ ಅವ್ರನ್ನ ಜಾಯ್ನ್ ಆಗಬಹುದು. ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ಪಾಲ್ ಹೆಮನ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಜಾಯ್ನ್ ಆಗಿ ಅದಾದ್ಮೇಲೆ ಇವರಿಬ್ರು ಕೂಡ ಹೋಗಿ ರಾಕ್ ಅವ್ರನ್ನ ಜಾಯ್ನ್ ಆಗಬಹುದು ಅಂತ ರೀಸೆಂಟ್ ಆಗಿ ನಾನು ತಿಳಿಸಿದ್ದೆ. ಜಾಸ್ತಿ ಟೈಮ್ ಅದೇನ ಆಗಿಲ್ಲ. ಅದೇ ರೀತಿ ಆಂಗಲ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಟೀಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ರಾಕ್ ಅವರ ರೀತಿ ಡ್ರೆಸ್ ನ ಹಾಕೊಂಡು ಬರ್ತಾ ಇದ್ದಾರೆ. ಸೊ ಬಿಸ್ನೆಸ್ ಅಂತ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ಇವತ್ತಿನ ರಸಲ್ ಮೇನಿಯಾನ ನೀವು ಗಮನಿಸಿದ್ರೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಫೈರ್ ಗನ್ ನ ಇಟ್ಕೊಂಡು ಬಂದಿರ್ತಾರೆ ಇವತ್ತಿನ ರಸಲ್ ಮೇನಿಯಾ 41 ನ ಎಂಟ್ರೆನ್ಸ್ ಗೆ. ಅಂಡ್ ನಾವು ಹಿಸ್ಟ್ರಿನ ಗಮನಿಸಿದ್ರೆ ರಸಲ್ ಮೇನಿಯಾ 32 ಅಲ್ಲೂ ಕೂಡ ನಮ್ಮ ರಾಕ್ ಅವರು ಸೇಮ್ ಗನ್ ನ ಇಟ್ಕೊಂಡು ಬಂದಿರ್ತಾರೆ ಅಂಡ್ ಸೇಮ್ ರೀತಿ ಎಂಟ್ರಿನ ಕೊಟ್ಟಿರ್ತಾರೆ ಆಗ ಅವರು ಹೋಸ್ಟ್ ಆಗಿರ್ಬೇಕಾದ್ರೆ. ಅಂಡ್ ಈ ಬಾರಿ ಮತ್ತೊಮ್ಮೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಅದನ್ನ ಟೀಸ್ ಮಾಡಿದ್ರು. ಇಷ್ಟೇ ಅಲ್ಲ ಗಾಯ್ಸ್, ನಾವು ಎಲಿಮಿನೇಷನ್ ಚೇಂಬರ್ ಕೂಡ ನಾವು ಸರಿಯಾಗಿ ಗಮನಿಸಿದ್ರೆ ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗೋದಕ್ಕೆ ಮೇನ್ ರೀಸನ್ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು. ನಮ್ಮ ಸೆತ್ ರೋಲೆನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಆ ಒಂದು ಟೈಮ್ ಅಲ್ಲಿ ಜಾನ್ ಸಿನಾ ಅವರು ಲಾಕ್ ನ ಕನೆಕ್ಟ್ ಮಾಡಿ ಸಿಎಂ ಪಂಕ್ ಅವ್ರನ್ನ ಪಾಸ್ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಒಂದ್ ರೀತಿಯಲ್ಲಿ ಆಗಿಂದನೂ ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರು ಈ ಎಲ್ಲದಕ್ಕೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಡಬ್ಲ್ಯೂ ಅವರು ಏನಾದ್ರು ಈ ರೀತಿ ತೋರಿಸಿದ್ರೆ ಒಂದು ಲಾಂಗ್ ಟರ್ಮ್ ಸ್ಟೋರಿ ಲೈನ್ ನ ಇಲ್ಲಿ ಟೆಲ್ ಮಾಡ್ದಂಗೆ ಆಗುತ್ತೆ. ಸೊ ಅಲ್ಲಿಂದನೂ ಕೂಡ ಡಾಟ್ಸ್ ಗಳು ಕನೆಕ್ಟ್ ಆಗ್ತಾ ಇದೆ. ಸೊ ಈಗ ಗಾಯ್ಸ್, ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು ರಸಲ್ ಮೇನಿಯಾ 41 ನ ನೈಟ್ ಟು ನ ಮೇನ್ ಇವೆಂಟ್. ನಮಗೆ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ 100% ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಟ್ರಾವಿಸ್ ಸ್ಕಾಟ್ ಅವರು ಕೂಡ ಬಂದೇ ಬರ್ತಾರೆ ಅಂಡ್ ಆ ಕಡೆ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಬಂದ್ರು ಬರಬಹುದು, ಬರ್ದಲೇನೂ ಇರಬಹುದು. ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಏನಾದ್ರು ಬಂದ್ರೆ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು 100% ರಾಕ್ ಅವರಿಗೆ ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಗೆಲ್ಲೋದಕ್ಕೆ ಇನ್ನೂ ಕೂಡ ಈಸಿ ಆಗುತ್ತೆ. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಕಳೆದ ವರ್ಷ ಕೋಡಿ ರೋಡ್ಸ್ ಅವರ ಶೀಲ್ಡ್ ಆಗಿದ್ದಂತಹ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಈ ವರ್ಷ ಚಾಂಪಿಯನ್ಶಿಪ್ ನ ಸೋಲೋದಕ್ಕೆ ಕಾರಣರಾಗಬಹುದು. ಅಂಡ್ ಹಿಂಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರ ರಸಲ್ ಮೇನಿಯಾದಲ್ಲಿ ಎರಡನೇ ಬಾರಿ ಅವರು ಹೀಲ್ ಟರ್ನ್ ಆಗಬಹುದು. ನೈಟ್ 1 ನಲ್ಲಿ ಕಂಪ್ಲೀಟ್ ಆಗಿ ಹೀಲ್ ಟರ್ನ್ ಆಗಿದ್ದಾರೆ ಪಾಲ್ ಹೆಮನ್ ಅವರ ಜೊತೆ ಸೇರ್ಕೊಂಡು. ಬಟ್ ನೈಟ್ 2 ಅಲ್ಲಿ ಮತ್ತೊಮ್ಮೆ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಪ್ಯೂರ್ ಹೀಲ್ ಆಗಿಬಿಡ್ತಾರೆ. ಸೊ ಅಟ್ಯಾಕ್ ಮಾಡಿ ನಮ್ಮ ಜಾನ್ ಸಿನಾ ಅವ್ರನ್ನ ಗೆಲ್ಲಿಸಬಹುದು. ಅಂಡ್ ರಸಲ್ ಮೇನಿಯಾ 41 ನ ನೈಟ್ 2 ನ ಎಂಡಿಂಗ್ ಅಲ್ಲಿ ರಾಕ್, ಟ್ರಾವಿಸ್ ಸ್ಕಾಟ್,
ಸೆತ್ ರೋಲೆನ್ಸ್, ಜಾನ್ ಸಿನಾ ಹಾಗೆ ಪಾಲ್ ಹೆಮನ್ ಅವರು ನಿಂತ್ಕೊಂಡು ಪೋಸ್ನ ಹೊಡಿಬಹುದು. ಈ ರೀತಿ ಸಿನಾರಿಯೋ ನಮಗೆ ಪ್ರಾಬಬ್ಲಿ ನಾಳೆ ನೋಡೋದಕ್ಕೆ ಸಿಗ್ಬಹುದು. ನಿಜವಾಗ್ಲೂ ಗೈಸ್ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಏನೇನಾಗುತ್ತೆ ಅಂತ. ಡಬ್ಲ್ಯೂ ನೋಡ್ತಾ ಇದ್ರೆ ಇದೇ ಒಂದು ಆಂಗಲ್ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಅಂಡ್ ನಮ್ಮ ಪಾಲ್ ಹೆಮನ್ ಅವರು ಕೂಡ ಆಗಿಂದ ರಾಕ್ ಅವರ ಜೊತೆನೆ ಇದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಗಿಂದನೂ ಕೂಡ ನಮ್ಮ ಪಾಲ್ ಹೆಮನ್ ಅವರ ಬಳಿ ಎರಡೆರಡು ಫೋನ್ ಇತ್ತು. ಒಂದ್ ಫೋನ್ ನಲ್ಲಿ ಅವರು ರಾಕ್ ಅವರ ಜೊತೆ, ಇನ್ನೊಂದು ಫೋನ್ ನಲ್ಲಿ ಅವರು ರೋಮನ್ ರೈನ್ಸ್ ಅವರ ಜೊತೆ ಮಾತಾಡೋರು. ಅಂಡ್ ನಾವು ಸರಿಯಾಗಿ ಗಮನಿಸಿದ್ರೆ ರಸಲ್ಮೇನಿಯಾ 40 ಮುಗಿದ್ಮೇಲೆ ರೋಮನ್ ರೈನ್ಸ್ ಹಾಗೆ ಪಾಲ್ ಹೆಮನ್ ಅವರು ಸ್ವಲ್ಪ ದಿನ ನಮಗೆ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಅದಾದ್ಮೇಲೆ ಪಾಲ್ ಹೆಮನ್ ಅವರು ಸಡನ್ ಆಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಟೈಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರ ಜೊತೆ ಅಷ್ಟೊಂದೇನು ಅಲೈನ್ ಆಗಿರ್ಲಿಲ್ಲ. ಹೀಲ್ ಆಗಿದ್ದಾಗ ರೋಮನ್ ರೈನ್ಸ್ ಅವರು ಎಷ್ಟು ಕ್ಲೋಸ್ನೆಸ್ ಇತ್ತು ನಮ್ಮ ಪಾಲ್ ಹೆಮನ್ ಅವರ ಜೊತೆ, ರೋಮನ್ ರೈನ್ಸ್ ಅವರು ಫೇಸ್ ಸೂಪರ್ ಸ್ಟಾರ್ ಆದಾಗ ಅಷ್ಟೊಂದೇನು ಕ್ಲೋಸ್ನೆಸ್ ಬಂದಿರಲಿಲ್ಲ. ಅಷ್ಟೇ ಅಲ್ಲ ಗಾಯ್ಸ್, ಬ್ಯಾಡ್ ಬ್ಲಡ್ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಜೊತೆ ರೋಮನ್ ರೈನ್ಸ್ ಅವರು ಟೀಮ್ ಅಪ್ ಆಗಿರ್ತಾರಲ್ಲ, ಆ ಒಂದು ಟೈಮಲ್ಲೂ ಕೂಡ ನಮ್ಮ ಪಾಲ್ ಹೆಮನ್ ಅವರು ಇರಲಿಲ್ಲ. ಅಂಡ್ ಆ ಒಂದು ಟೈಮಲ್ಲಿ ರಾಕ್ ಅವರು ಬಂದು ಫಿನಿಶ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ 3 ಜನರ ಅಲಯನ್ಸ್ ನ ನಮ್ಮ ರಾಕ್ ಅವರು ಅಲ್ಲೇ ಟೀಸ್ ಮಾಡಿದ್ರು. ನಮ್ಮ ರಾಕ್ ಅವರ ಪ್ರಕಾರ ಪ್ರಾಬಬ್ಲಿ ರಾಕ್ 1 ಅಂದ್ರೆ ನಾನು, 2 ಅಂದ್ರೆ ಜಾನ್ ಸಿನಾ, 3 ಅಂದ್ರೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಆಗಿರಬಹುದು. ಸೊ ಈ ರೀತಿ ಒಂದು ಆಂಗಲ್ ನ ಡಬ್ಲ್ಯೂ ಅವರು ಕನೆಕ್ಟ್ ಮಾಡಬಹುದು ಅಂತ ಅನ್ಕೋತೀನಿ. ಏನೇ ಆಗ್ಲಿ ನಾಳೆ ಮೈನ್ ಇವೆಂಟ್ ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನನಗೆಲ್ಲ ಅನ್ನಿಸ್ತಾ ಇದೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ಹೋಗಿ ರಾಕ್ ಅವ್ರನ್ನ ಜಾಯ್ನ್ ಆಗ್ಬಹುದು ಅಂತ. ಅಂಡ್ ನಮ್ಮ ರೋಲೆನ್ಸ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ನನ್ನ ಆತ್ಮ ಸೇಲಿಗಿದೆ, ಮಾರಾಟಕ್ಕಿದೆ, ಯಾರು ಬೇಕಾದ್ರೂ ಬಂದು ಅದನ್ನ ಕೊಂಡ್ಕೋಬಹುದು ಅಂತ. ಐ ಥಿಂಕ್ ನಮ್ಮ ರಾಕ್ ಅವರು ಬಂದು ಕೊಂಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ಎಲ್ಲಾ ಡೈರೆಕ್ಷನ್ಸ್ ಗಳು ಕೂಡ ಇದನ್ನೇ ಟೀಸ್ ಮಾಡ್ತಾ ಇದೆ. ರಸಲ್ಮೇನಿಯಾ 41 ನ ನೈಟ್ 2 ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಬಂದು ಯಾವ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಕಳೆದ ವರ್ಷ ಕೋಡಿ ರೋಡ್ಸ್ ಅವರ ಶೀಲ್ಡ್ ಆಗಿ ಸೆತ್ ರೋಲೆನ್ಸ್ ಅವರು ಇದ್ರು, ಆ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಕಿತ್ಕೊಳ್ಳೋದಕ್ಕೆ ಈ ಬಾರಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರೇ ಕಾರಣರಾಗಬಹುದು. ಒಂದು ಲಾಂಗ್ ಟರ್ಮ್ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಇಲ್ಲಿ ತಗೊಂಡು ಬರಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಿಜವಾಗ್ಲೂ ಗೈಸ್ ನಾಳೆಗೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.